ದೇಶ ಕಾಯಕ್ಕೆ ಮೋದಿ ಇರ್ತಾರೆ, ಕಾವೇರಿ ಕಾಯಕ್ಕೆ ಈಗ ಕುಮಾರಣ್ಣನ ಕಳಿಸಿ 4 ವರ್ಷದ ನಂತರ ಈ ಕಾವೇರಿ ಕಾಯ ಕಳಿಸಿ 4 ವರ್ಷದ ನಂತರ ಮೋದಿಯವರು ಕುಮಾರಣ್ಣನ ಕರ್ನಾಟಕವನ್ನು ಕಾಯಕ್ಕೆ ಕಳಿಸ್ತಾರೆ. ಇಲ್ಲಿ ಇದೇ ಜಾಗದಲ್ಲಿ ಕುಮಾರ ಪರ್ವ ಆಗಿತ್ತು. ಇವತ್ತು ನೋಡಿದ್ರೆ ಕುಮಾರ ಪರ್ವ ಇನ್ನೊಂದ್ಸರಿ ಮರುಕಳಿಸ್ತಾ ಇದೆ. ಕುಮಾರಣ್ಣನ ಲೋಕಸಭೆ ಕಳಿಸೋದಕ್ಕೆ ಮತ್ತೆ 2028ರಲ್ಲಿ ವಿಧಾನಸಭೆ ಕಳಿಸೋದಕ್ಕೂ ಕೂಡ ಕುಮಾರ ಪರ್ವ ಇದೇ ಜಾಗದಲ್ಲಿ ಆರಂಭ ಆಗುತ್ತೆ. ಸುರೇಶ್ ಗೌಡ್ರನ್ನ ಅಸೆಂಬ್ಲಿ ಕಳಿಸಿ ಕುಮಾರಣ್ಣನ ರಾಜ್ಯವನ್ನ ಕಾಯಕ್ಕೆ ಕಳಿಸುವಂತ ಅವಕಾಶ ಇನ್ನು 4 ವರ್ಷದಲ್ಲಿ ಬರುತ್ತೆ. ಇವತ್ತು ಕಾವೇರಿ ಕಾಯಕ್ಕೆ ಕುಮಾರಣ್ಣನ ಕಳಿಸಿ ಅಂತ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತಾ ಬಂಧುಗಳೇ, 1-2 ನಮ್ಮ ಪ್ರಧಾನಿಯವರ ಬಗ್ಗೆ ಮಾತಾಡಬೇಕು. ಕೋವಿಡ್ ಬಂತು 2020ರಲ್ಲಿ. 140 ಕೋಟಿ ಜನಸಂಖ್ಯೆ ಇರುವಂತ ದೇಶ. ಒಂದು ಮಲೇರಿಯಾಕ್ಕೆ ಲಸಿಕೆ ಬೇಕು ಅಂತಂದ್ರೆ ಅಮೆರಿಕದಲ್ಲಾಗಿ 30-40 ವರ್ಷದ ನಂತರ ಬರೋದು. ಒಂದು ಸಿಡುಬು ರೋಗ ಲಸಿಕೆ ಬರಬೇಕು ಅಂತಂದ್ರೆ, ಕ್ಷಯ ರೋಗಕ್ಕೆ ಲಸಿಕೆ ಬರಬೇಕು ಅಂತಂದ್ರೆ ರಷ್ಯಾದಲ್ಲಿ, ಅಮೆರಿಕದಲ್ಲಿ, ಫ್ರಾನ್ಸ್ ಅಲ್ಲಿ, ಬ್ರಿಟನ್ ಅಲ್ಲಿ ಬಂದಾದ ನಂತರ 30-40 ವರ್ಷದ ನಂತರ ಬರೋದು. ಕೋವಿಡ್ ಬಂದಾಗ ನಮ್ಮ 140 ಕೋಟಿ ಜನಸಂಖ್ಯೆಯನ್ನು ಕಾಪಾಡಲಿಕ್ಕೋಸ್ಕರ ನಮ್ಮ ದೇಶದ ಖಜಾನೆಯಿಂದ ದುಡ್ಡು ಕೊಟ್ಟು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಮಾಡಿಸಿ 140 ಕೋಟಿ ಜನರ ಪ್ರಾಣವನ್ನು ರಕ್ಷಣೆಯನ್ನು ಮಾಡಿದಂತಹ ವ್ಯಕ್ತಿ ಅದು ನರೇಂದ್ರ ಮೋದಿಜಿಯವರು. ಅವರನ್ನ 2024ರಲ್ಲೂ ಕೂಡ ಆ ಜೀವ ಉಳಿಸಿದಂತ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಅಂತ ಹೇಳಿ, ಹಾಗೆ ಅವರು ಪ್ರಧಾನಿ ಆಗಬೇಕು, ಅವ್ರ ಸಂಪುಟದಲ್ಲಿ ಕುಮಾರಣ್ಣ ಪ್ರಮಾಣ ವಚನ ಸ್ವೀಕರಿಸಬೇಕು. ಅದಕ್ಕೋಸ್ಕರ 26ನೇ ತಾರೀಕು ನಮ್ಮ NDA ಅಭ್ಯರ್ಥಿ ಆಗಿರುವಂತಹ ಕುಮಾರಣ್ಣವರು ಹೊರೆ ಹೊತ್ತ ಮಹಿಳೆಗೆ ವೋಟ್ ಕೊಟ್ಟು ಅವರನ್ನ ಕನಿಷ್ಠ 2 ಲಕ್ಷ ಮಾರ್ಜಿನ್ ಇಂದ ನೀವು ಕಳಿಸ್ಕೊಡ್ಬೇಕು ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಕೇಳ್ಕೊಂಡು, ಇದು ಮಾನವೀಯ ಸಂದೇಶದ ಜನವಾಹಿನಿ.